ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಮಲದ ಜೊತೆ ಮೈತ್ರಿ ಬಳಿಕ ಲಾಭದ ನಿರೀಕ್ಷೆಯಲ್ಲಿದ್ದ ಜೆಡಿಎಸ್ಗೆ ಶಾಕ್. ಮೈತ್ರಿ ಭವಿಷ್ಯಕ್ಕೆ ಬುನಾದಿ ಹಾಕಬೇಕಿದ್ದ ಎಂಎಲ್ಸಿ ಚುನಾವಣೆಯಲ್ಲಿ ಸೋಲು. ರಾಜ್ಯಸಭೆ ಚುನಾವಣೆಯಲ್ಲೂ ಅಡಕತ್ತರಿಯಲ್ಲಿ ಮೈತ್ರಿ ಅಭ್ಯರ್ಥಿ. ಸದ್ದಿಲ್ಲದೆ ಆಪರೇಷನ್ ಹಸ್ತ ಮಾಡ್ತಾ ಇರೋ ಕೆಪಿಸಿಸಿ ಅಧ್ಯಕ್ಷ. ಬಾಂಬೆ ವಾಯ್ಸ್ಗೆ ಗಾಳ ಹಾಕ್ತಾ ಇರೋ ಡಿಕೆ ಶಿವಕುಮಾರ್. ಜನಸಂಪರ್ಕ ಸಭೆ ನೆಪದಲ್ಲಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಶಾಸಕರ ಜೊತೆಯಲ್ಲಿ ಬಾಂಧವ್ಯ. ಎಲೆಕ್ಷನ್ ಟೈಮ್ಗೆ ಬಿಜೆಪಿಗೆ ಶಾಕ್ ಕೊಡ್ತಾರಾ ಡಿಕೆಶಿ? ಮೈಸೂರು ಚಾಮರಾಜನಗರ ಕ್ಷೇತ್ರಕ್ಕೆ ಸಿಗದ ಸಮರ್ಥ ಅಭ್ಯರ್ಥಿಗಳು. ಸಿಎಂ ಸಿದ್ದರಾಮಯ್ಯಗೆ ಪ್ರತಿಷ್ಠೆಯಾಗಿರುವ 2 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆಯೇ ಟೆನ್ಷನ್. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಬಿಜೆಪಿ. ಹಾಲಿ ಶಾಸಕರ ಬೆನ್ನು ಬಿದ್ದ ಕೈ ನಾಯಕರು. ಲೋಕಸಭೆಗೆ ತುಮಕೂರು ಅಭ್ಯರ್ಥಿ ಆಯ್ಕೆ ಕಸರತ್ತು. ಪರಮೇಶ್ವರ ಉಸ್ತುವಾರಿಯ ಜಿಲ್ಲೆಯಲ್ಲಿ ಡಿಕೆಶಿ ಹಸ್ತಕ್ಷೇಪ. ಅಲರ್ಟ್ ಆದ ಪರಂರಿಂದ ಟಿಬಿ ಜಯಚಂದ್ರ ಹೆಸರು ಸೂಚನೆ. ಲೋಕಸಮರ ಹಿನ್ನೆಲೆ ನಿನ್ನೆ ಬೆಳಗಾವಿ ಜಿಲ್ಲಾ ಮುಖಂಡರ ಸಭೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್. ಅಭ್ಯರ್ಥಿಗಳ ಆಯ್ಕೆ ಹಾಗೂ ಚುನಾವಣಾ ತಂತ್ರಗಾರಿಕೆ ಕುರಿತು ಚರ್ಚೆ. ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ. ರಾಜಶೇಖರ್ ಹಿಟ್ನಾಳ್ಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಎಂಬ ಮಾಹಿತಿ. ಕ್ಷೇತ್ರದಲ್ಲಿ ಗ್ಯಾರಂಟಿ ಅಸ್ತ್ರ ಬಳಸಿಕೊಂಡು ಫುಲ್ ಪ್ರಚಾರ. ಕೊನೆಗೂ ರಾಮನಗರ ವಕೀಲರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ. ಐಜೂರು ಠಾಣೆ ಪಿಎಸ್ಐ ಸೈಯದ್ ತನ್ವೀರ್ ಹುಸೈನ್ ಸಸ್ಪೆಂಡ್. ಸರ್ಕಾರಕ್ಕೆ ಆಗುವ ಮುಜುಗರ ತಪ್ಪಿಸೋಕೆ ಕ್ರಮ. ರಾಜ್ಯ ರಾಜಧಾನಿಯಲ್ಲಿ ಸ್ಪೆಷಲ್ ಖದೀಮಾ ಪ್ರತ್ಯಕ್ಷ. ನೈಟಿ ಹಾಕೊಂಡು ಬರ್ತಾನೆ, ಅಪಾರ್ಟ್ಮೆಂಟ್ಗಳಲ್ಲಿ ಶೂ ಕದ್ದೊಯ್ತಾನೆ. ಟ್ವಿಟರ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ವ್ಯಕ್ತಿ. ಏರ್ ಇಂಡಿಯಾ ಸಿಬ್ಬಂದಿಗೆ ತಾನೊಬ್ಬ ಟೆರರಿಸ್ಟ್ ಅಂತ ಬೆದರಿಕೆ. ಆದರ್ಶ್ ಕುಮಾರ್ ಸಿಂಗ್ ಎಂಬಾತನ ವಿರುದ್ಧ ದೂರು. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಗೆ ದೂರು ದಾಖಲಿಸಿದ ಸಿಬ್ಬಂದಿ. ಕೆರಗೋಡು ಹನುಮಧ್ವಜ ತೆರವು ವಿವಾದ. ಅಯೋಧ್ಯೆಯಲ್ಲಿ ದರ್ಶನ ಪಡೆದು ಮತ್ತೆ ಧ್ವಜ ಹಾರಿಸೋ ಘೋಷಣೆ. ಬಾಲರಾಮನ ಸನ್ನಿಧಿಯಲ್ಲೇ ಘೋಷಣೆ ಕೂಗಿದ ಕೆರಗೋಡು ಗ್ರಾಮಸ್ಥರು. ಬೇಸಿಗೆ ಹೊಸ್ತಿಲಲ್ಲೇ ರಾಜಧಾನಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಬೆಂಗಳೂರು ಜಲಮಂಡಳಿಗೆ ಆತಂಕ ಶುರು. ಅಗತ್ಯ ನೀರು ಕಾಯ್ದಿರಿಸುವಂತೆ ಕಾವೇರಿ ನಿಗಮ ಮಂಡಳಿಗೆ ಪತ್ರ. ರಾತ್ರಿ ವೇಳೆ ಬೈಕ್ನಲ್ಲಿ ಬಂದು ಸಿಲಿಂಡರ್ ಕಳ್ಳತನ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಇಟ್ಟಿದ್ದ ಸಿಲಿಂಡರ್ ಕದ್ದೊಯ್ತಾರೆ. ಸಿಸಿಟಿವಿ ದೃಶ್ಯ ಸಮೇತ ವೈಟ್ಫೀಲ್ಡ್ ಠಾಣೆಗೆ ದೂರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಚಿರತೆ ಪ್ರತ್ಯಕ್ಷ. ಬಮಲ್ ಬಡಾವಣೆಯಲ್ಲಿ ಚಿರತೆ ಓಡಾಟ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಸ್ಥಳೀಯರಿಂದ ಅರಣ್ಯ ಇಲಾಖೆಗೆ ಮಾಹಿತಿ. ನೋಡ್ತಿದ್ದಂತೆ ಹೊತ್ತಿ ಉರಿದ ಹೊಸ ಕಾರು. ಬೆಂಗಳೂರಿನ ಕಾಡು ಬೆಸನಹಳ್ಳಿಯಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಕಾರ್ ಧಗ ಧಗ. ಅಗ್ನಿ ಅವಘಡದಿಂದ ಕಾರ್ನಲ್ಲಿದ್ದಂತಹ ದಾಖಲೆಗಳು ನಾಶ. ಹೊಸಕೋಟೆ ನಗರದ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ತಾಯಿ ಜೊತೆ ರಸ್ತೆ ದಾಟುವಾಗ 5 ವರ್ಷದ ಮಗು ಸಾವು. ಗಾಯಗೊಂಡ ತಾಯಿ, ಇನ್ನೊಂದು ಮಗು ಆಸ್ಪತ್ರೆಗೆ ದಾಖಲು. ದೆಹಲಿಯತ್ತ ಹೊರಟ ರೈತರ ಮೆರವಣಿಗೆ. ಪಂಜಾಬ್ ಹರಿಯಾಣ ಗಡಿಯಿಂದ ರಾಷ್ಟ್ರ ರಾಜಧಾನಿಯತ್ತ ಪಯಣ. ಹರಿಯಾಣದ 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಬಂದ್. ಗಡಿಯಲ್ಲಿ ಬಿಗಿ ಭದ್ರತೆ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ವಿಧಿವಶ. ನವದೆಹಲಿಯ ನಿವಾಸದಲ್ಲಿ ಕೊನೆಯುಸಿರೆಳೆದ ನಾರಿಮನ್. ಕಾವೇರಿ ವಿವಾದದಲ್ಲಿ ಕರ್ನಾಟಕದ ಪರ ವಾದಿಸಿದ್ದ ಖ್ಯಾತ ವಕೀಲ ಇನ್ನಿಲ್ಲ.
ಅಡುಗೆ ಮನೆ ಸಾಮ್ರಾಜ್ಯದಲ್ಲಿ ಈರುಳ್ಳಿ ದರ್ಬಾರ್. ಮಹಾರಾಷ್ಟ್ರದಲ್ಲಿ ಬೆಳ್ಳುಳ್ಳಿ ಪ್ರತಿ ಕೆಜಿಗೆ 600 ರೂಪಾಯಿ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದ ಬೆಳ್ಳುಳ್ಳಿ ರಾಯ. ತ್ರಿಷಾಗೆ 25 ಲಕ್ಷ ನೀಡಿ ರೆಸಾರ್ಟ್ಗೆ ಕರೆತಂದಿದ್ರು. ಎಐಎಡಿಎಂಕೆ ಪಕ್ಷದೊಳಗಿನ ಗಲಾಟೆಗೆ ತ್ರಿಷಾ ಬಲಿ. ಅಸಹ್ಯಕರ ಹೇಳಿಕೆ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದ ನಟಿ. ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ಗೆ ದುಬಾರಿ ಕಾರು ಗಿಫ್ಟ್. ಐಷಾರಾಮಿ ಕಾರು ಉಡುಗೊರೆಯಾಗಿ ನೀಡಿದ ಪುಟಿನ್. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಯಶಸ್ಸಿಗೆ ಬಹುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.